ಪಂಚಮಸಾಲಿ ಹೋರಾಟ ತೀವ್ರಗತಿಯಲ್ಲಿ ಸಾಗಿದೆ ಅಂತ ಹೇಳಬೇಕಾಗತ್ತೆ. ಪ್ರಮುಖವಾಗಿ ಇವತ್ತು ಅವರು 2A ಮೀಸಲಾತಿ ಕೊಡಬೇಕಂತೇಳಿ ಪಂಚಮಸಾಲಿ ಸಮಾಜ ಟ್ರ್ಯಾಕ್ಟರ್ ರ್ಯಾಲಿಯ ಮುಖಾಂತರ ಹಿರೇಬಾಗೇವಾಡಿಗೆ ಬಂದಿದ್ದರು. ಹಿರೇಬಾಗೇವಾಡಿಗೆ ಬಂದಂಥ ಪಂಚಮಸಾಲಿ ಮುಖಂಡರು ಮತ್ತು ಟ್ರ್ಯಾಕ್ಟರನ್ನು ಪೊಲೀಸರು ಈಗ ತಡೆದಿದ್ದಾರೆ. ಇವಾಗ ಪ್ರಮುಖ ನೋಡ್ತಾ ಇದ್ರಿ, ಟ್ರ್ಯಾಕ್ಟರ್ ಮಾಲೀಕರು ಇವತ್ತು ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಡಬೇಕಂತ ಆಗ್ರಹಿಸ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಮಗೆ 2A ಮೀಸಲಾತಿ ಬೇಕು. ನಮ್ಮ ಅಜ್ಜನವರು 5 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ. ನಮಗೆ 2A ಮೀಸಲಾತಿ ಬೇಕೇ ಬೇಕು. ನಮಗೆ ಮೀಸಲಾತಿ ಸಿಗೋವರೆಗೂ ಹೋರಾಟ ನಿಲ್ಲದ್ದು ನಮ್ಮದು. ಟ್ರ್ಯಾಕ್ಟರ್ ತರಬೇಡಿ ಅಂತ ಹೇಳಿದ್ರು, ಒಂದು ಟ್ರ್ಯಾಕ್ಟರ್ ತಂದಿದ್ದಾರೆ, ಏನು ಹೇಳ್ತಾರೆ? ಟ್ರ್ಯಾಕ್ಟರ್ ನಮ್ಗೆ ತೊಗೊಂಡು ಹೋಗ್ಬೇಡ್ರಿ ಅಂತ ಹೇಳತ್ತಾರ್ರಿ ವಿಧಾನಸೌಧಕ್ಕೆ. ನಾವು ಆದ್ರೂ ಬಿಡುದಿಲ್ಲ. ನಾವು ಹಿಂಗಾದಲ್ಲಿ ಹೋಗೋರ್ನ ವಿಧಾನಸೌಧಕ್ಕೆ ಇವತ್ತು ಆಗ್ರಹ ಏನು ಒಟ್ಟಾರೆ ನಮಗೆ 2A ಮೀಸಲಾತಿ ಕೊಡ್ಬೇಕ್ರಿ. ನಮ್ಮ ಎಲ್ಲ ಪಂಚಮಸಾಲಿ ಲಿಂಗಾಯತರಿದ್ದಾರೆ, ನಮಗೆಲ್ಲರಿಗೂ 2A ಮೀಸಲಾತಿ ಕೊಡಬೇಕು. ಇದೇ ನಮ್ಮ ಹೋರಾಟ. ರೈತರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಹೇಳುವ ಪ್ರಕಾರ 2A ಮೀಸಲಾತಿಯನ್ನು ಪಂಚಮಸಾಲಿ ಸಮಾಜಕ್ಕೆ ಕೊಡಲೇಬೇಕು, ಇಲ್ಲದೇ ಇದ್ದರೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಏನು ಇವತ್ತು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿದ ಪ್ರಕಾರ ನಾವು ಬಂದಿದ್ದೀವಿ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ 2A ಮೀಸಲಾತಿ ಕೊಡಬೇಕು, ಇಲ್ಲದಿದ್ದರೆ ಈ ಟ್ರ್ಯಾಕ್ಟರ್ ಮುಖಾಂತರ ಸುವರ್ಣಸೌಧಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ರೈತರು ಆಗ್ರಹ ಪಡಿಸ್ತಾ ಇದ್ದಾರೆ. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಅಮೃತ್ ಅಜ್ಜಿ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ.